ಮಳೆ ಬರ್ತಂತ ಹೇಳಿ ಆಸೆ ಮಾಡಿ ನಾವು ಬಿತ್ತಿದೆವು. ಆದ್ರೆ ಮಳೆ ಬಂದಿಲ್ಲ. ಅರ್ಧ ನಾಟ್ಯದ, ಅರ್ಧ ನಾಟಿಲ್ಲ. ಈ ವರ್ಷ ಮುಂಗಾರು ಕೈ ಕೊಟ್ಟಿರೋದ್ರಿಂದ ರೈತರಿಗೆ ಸುಮಾರು ತೊಂದರೆಗಳಾಗಿದೆ. ಈಗ 2 ವರ್ಷದಿಂದ ಮಳೆಗಾಲ ಕಡಿಮೆಯಾಗಿ ಜನಗಳು ಜೀವನ ಮಾಡೋದೇ ಕಷ್ಟ ಆಗಿದೆ. ಬೀಜ ಎಲ್ಲ ಹಿಡ್ಕೊಂಡ್ ಕೈಯಾಗ ಹಿಡ್ಕೊಂಡ್ ನಿಂತೀವಿ, ಮಳೆನೇ ಇಲ್ಲ. ಮೂಡ ಬಿತ್ತನೆ ಕಾರ್ಯ ಒಂದು ಕೈಗೊಂಡ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಈ ವರ್ಷ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಹಳೆ ಮೈಸೂರು ಮತ್ತು ಮಲೆನಾಡು ಭಾಗದಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಇಲ್ಲದ ಕಾರಣಕ್ಕೆ ಬಿತ್ತಿದ ಬೆಳೆಗಳು ಒಣಗಿ ಹೋಗುತ್ತಿವೆ. ಇನ್ನು ಕೆಲವು ಕಡೆ ಬಿತ್ತನೆ ಆಗಿಲ್ಲ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕುಸಿದಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಿದೆ. ಹಾಗಾದರೆ ರಾಜ್ಯದ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ, ಅನ್ನದಾತ ಎದುರಿಸುತ್ತಿರುವ ಸಂಕಷ್ಟಗಳು ಏನು ಅನ್ನೋದನ್ನು ಈ ವರದಿಯಲ್ಲಿ ನೋಡಿ. ರಾಜ್ಯದಲ್ಲಿ ಜೂನ್ನಲ್ಲಿ ಒಟ್ಟಾರೆ 42% ಮಳೆ ಕೊರತೆ ಆಗಿದೆ. ಮಲೆನಾಡು ಭಾಗದಲ್ಲಿ 58%, ಕರಾವಳಿ ಭಾಗದಲ್ಲಿ 49% ಕೊರತೆ ಉಂಟಾಗಿದೆ. 150 ವರ್ಷಗಳಲ್ಲಿಯೇ ಎಂದೂ ಕಂಡರಿಯದ ಮಳೆ ಕೊರತೆಯನ್ನು ರಾಜ್ಯ ಎದುರಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಕಂದಾಯ ಸಚಿವ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಬಹುಶಃ ನಾಡಿನಲ್ಲಿ ಎಂದೂ ಕಾಣದೇ ಇರತಕ್ಕಂತ ಬರ ಇವತ್ತು ನಮ್ಮನ್ನ ನೋಡ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ 150 ವರ್ಷಕ್ಕೂ ಹೆಚ್ಚು ಇಂತಹ ಪರಿಸ್ಥಿತಿ ಬಂದದ್ದನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ. ಎಲ್ನಿನೋ ಅಂತಕ್ಕಂತ ಒಂದು ಸಮಸ್ಯೆ ಈಗ ಸೂಪರ್ ಎಲ್ನಿನೋ ಅಂತಕ್ಕಂತ ಪರಿಸ್ಥಿತಿಗೆ ಬಂದಿದೆ. ರಾಜ್ಯದ ಪ್ರಮುಖ ನದಿಗಳ ಉಗಮ ಸ್ಥಾನಗಳಾದ ಪಶ್ಚಿಮ ಘಟ್ಟ ಪ್ರದೇಶದ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ನದಿಗಳು ಸೊರಗಿವೆ. 3.5 ತಿಂಗಳಿಂದ ಇಲ್ಲಿವರೆಗೆ ನಮಗೆ ಅತ್ಯಂತ ಕಡಿಮೆ ಮಳೆ ಬಿದ್ದಿದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಚಿಕ್ಕಮಗಳೂರು ತಾಲೂಕಲ್ಲಿ ನೀವು ಅಂಬಳೆ ಹೋಬಳಿ, ಕಸಬಾ ಹೋಬಳಿ ಕೇವಲ 10 ಇಂಚು ಮಳೆ ಮಾತ್ರ ಬಂದಿರೋದು ಇಲ್ಲಿವರೆಗೆ. ಕಳೆದ ಸಾರಿ 30 ಇಂಚು ಮಳೆ ಬಂದಿತ್ತು. ನಮಗೆ ಆವರೇಜ್ 15ರಿಂದ 20 ಇಂಚು ಮಳೆ ಬಂದರೆ ನಾವಿಲ್ಲಿ ಏನಾದ್ರು ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಮಲೆನಾಡಲ್ಲಿ ಈಗಾಗಲೇ ಭತ್ತ ಬೆಳೆಯೋದನ್ನು ಕಡಿಮೆ ಮಾಡಿದ್ದಾರೆ. ಗಿಡ ಭೂಮಿಗೆ ಈ ಸಸಿ ಮಡಿ ಮಾಡೋಕ್ಕೆ ಮಳೆ ಇಲ್ಲದೆ ಕಾಯ್ತಾ ಇದ್ದಾರೆ. ಪ್ರದೇಶವಾರು ಪರಿಸ್ಥಿತಿ ನೋಡುವುದಾದರೆ ಉತ್ತರ ಕರ್ನಾಟಕದಲ್ಲಿ ಮಳೆ ಕೊರತೆಯ ಹೊಡೆತ ತೀವ್ರವಾಗಿದೆ. ಬೆಳಗಾವಿಯ ಕೇದನೂರಿನಲ್ಲಿ ನೀರಾವರಿ ಮಾಡಿ ಬೆಳೆದ ಕೊತ್ತಂಬರಿ ಉತ್ತಮ ಫಸಲು ನೀಡಿದರೂ ದರ ಕುಸಿತದಿಂದ ರೈತರು ಬೆಳೆಯನ್ನೇ ಹೊಲದಲ್ಲಿ ನಾಶಪಡಿಸುತ್ತಿದ್ದಾರೆ. ಮಳೆ ಕೊರತೆಯ ಸಂಕಷ್ಟದ ನಡುವೆ ಮಾರುಕಟ್ಟೆ ಬೆಲೆಯೂ ಕೈಕೊಟ್ಟಿದೆ. ಏನ್ ಬೆಳೆದ್ರಿ ಸರ್? ಇದೇ ಕೊತ್ತಂಬರಿನ ಬೆಳೆಸಿ. ಎಷ್ಟ್ ಖರ್ಚಾಗೈತ್ರಿ? 50,000. ಆದಾಯ ಎಷ್ಟ್ ಬಂದೈತ್ರಿ? ಅದ್ರ ಎಷ್ಟ್ ದುಡ್ಡು ಬಂದೈತ್ರಿ? ದುಡ್ಡು ಏನೂ ಇಲ್ರಿ, ಎಲ್ಲ ಹೊಡೆದ ಹಾಕಿಬಿಟ್ಟು ₹1 ಬೆಳೆ ಬಂದಿಲ್ಲ. 50,000 ರೂಪಾಯಿ ಬಂದಿತ್ತು. ಈಗ ಅದು ಖರ್ಚು ಹೊಣಿತಷ್ಟು ಅತ್ತ ಏನು ಹೊಂದಾಕನೇ ಇಲ್ರಿ. ತೆಗ್ದಿದ್ದ ಗಂಟು ಸುದ್ದ ಅಲ್ಲೇ ಒಗದ್ ಬಂದ್ರಿ. ಇವ್ರು ಪಾಪ ಈ ಕೊತ್ತಂಬರಿ ಬೆಳೆದಂತ ರೈತ ಇವ್ ದರ ಯಾವಾಗ ಕೇಳಾಕ್ ಬಂದಿತ್ತಲ್ರಿ, ಅವಾಗ ಗಂಟ ಅದ ಅಂಗ್ಲಾಟ್ ಬರ್ತಿತ್ರಿ. ಒಂದು ₹40 ಕೊಟ್ಟು ಕೇಸಿಂದ ಬೆಳಗಾವ್ ಹೋದ್ರಂದ್ರೆ ಆ ಗಂಟನ ಬಾಡಿಗೆನೇ ಕೊಡಾಕ್ ಆಗ್ತಾ ಇರಕಲ್ರಿ. ಹಾಗಾಗಿ ಏನ್ ಮಾಡ್ರಿ, ಅವರು ಹಂಗ ಬಿಟ್ಟ ನಂತರ ಈ ಪರಿಸ್ಥಿತಿ ಹಿಂಗಾಗೈತಲ್ಲ, ಈಗೆಲ್ಲ ಟಿಲ್ಲರ್ ಹೊಡೆಯುವಂತ ಪರಿಸ್ಥಿತಿ ಬಂದೈತಿ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಬಿತ್ತನೆ ಮಾಡಿದ ಗೋವಿನ ಜೋಳ ಮೊಳಕೆ ಒಡೆದು ಬಿಸಿಲಿಗೆ ಒಣಗುತ್ತಿದೆ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ ರೈತರು ಟ್ರ್ಯಾಕ್ಟರ್ ಓಡಿಸಿ ಬೆಳೆ ನಾಶ ಮಾಡಬೇಕಾದ ಸ್ಥಿತಿ ಬಂದಿದೆ. ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ವರ್ಷ ಈ ವೇಳೆಗೆ ತುಂಗಭದ್ರಾ ಜಲಾಶಯದಲ್ಲಿ 74 ಟಿಎಂಸಿ ಅಡಿ ನೀರಿತ್ತು. ಆದರೆ ಈ ಬಾರಿ ಕೇವಲ 9.33 ಟಿಎಂಸಿ ಅಡಿ ನೀರಷ್ಟೇ ಉಳಿದಿದೆ. ಮೆಕ್ಕೆಜೋಳ ಹೊಲಗಳಲ್ಲಿ ಹಸಿರಿನ ಬದಲು ಬಾಡಿದ ಗಿಡಗಳೇ ಕಾಣಿಸುತ್ತಿವೆ. ಕಲ್ಯಾಣ ಕರ್ನಾಟಕದಲ್ಲೂ ಚಿತ್ರ ಭಿನ್ನವಾಗಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ 36% ಮಳೆ ಕೊರತೆಯಾಗಿದೆ. ಬಿತ್ತನೆ ಗುರಿಯ ಪೈಕಿ 12% ಮಾತ್ರ ಪೂರ್ಣಗೊಂಡಿದೆ. ಬೀಜ ಖರೀದಿಸಿ ಇಟ್ಟ ರೈತರು ಮಳೆಗಾಗಿ ಕಾಯುತ್ತಿದ್ದಾರೆ. ಕೆಲವೆಡೆ ಬಿತ್ತಿದ ಬೀಜವೇ ಮೊಳಕೆ ಒಡೆದಿಲ್ಲ. ಯಾದಗಿರಿಯಲ್ಲಿ ಹತ್ತಿ, ತೊಗರಿ, ಹೆಸರು ಬೆಳೆಗಳು ಬಾಡುತ್ತಿವೆ. ಭೀಮಾ ನದಿಯಲ್ಲೂ ನೀರಿನ ಹರಿವು ಗಣನೀಯವಾಗಿ ಕುಸಿದಿದೆ. ಬೀದರ್ನಲ್ಲಿ 40% ಮಳೆ ಕೊರತೆಯಿಂದ ಬಿತ್ತನೆಯೇ ಕುಂಠಿತವಾಗಿದೆ. ರೈತರು ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಕೊಪ್ಪಳ ಹಾಗೂ ರಾಯಚೂರಿನಲ್ಲಿ ಬೆಳೆ ಉಳಿಸಿಕೊಳ್ಳಲು ರೈತರು ಕೃಷಿ ಹೊಂಡ, ಟ್ಯಾಂಕರ್ ಹಾಗೂ ತುಂತುರು ನೀರಾವರಿಯ ಮೊರೆ ಹೋಗಿದ್ದಾರೆ. ಆದರೂ ಬೆಳೆ ಉಳಿಯುವ ಭರವಸೆ ಕಾಣುತ್ತಿಲ್ಲ. ಹೆಸರು ಬಿತ್ತಿದ್ವಿ,
ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಎಲ್ಲಾ ಬೆಳೆಗಳು ಹಾಕಿದ್ರು ಎಲ್ಲಾ ಬೆಳೆಗಳು ಸಂಪೂರ್ಣ ಒಂದು ಸಸಿ, ಕೆಲವೊಂದು ಸಸಿ ಮ್ಯಾಕ ಬಂದಿಲ್ಲ, ಕೆಲವೊಂದು ಸಸಿ ನಾವ್ ಮ್ಯಾಕ್ ಬಂದು ಹುಟ್ಟಿದ್ರ ಸಸಿವಾಗಿ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗಕತ್ತವು. ಬೆಳಿ ಒಣಗಿ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯಕತ್ತೀರಿ. ನೀರ್ ಕಮ್ಮಿ ಇತ್ತು, ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರದ್ರಿ, ಹಗಲೆತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾರ ಸ್ವಲ್ಪ ಬರ ಅಂತ ಘೋಷಣೆ ಮಾಡಿದ್ರ ನಾವು ರೈತರ ನೆರವಿಗೆ ಬರ್ಬೇಕಂತಂದು ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವೆ. ಮುಂಗಾರು ಬೆಳೆ ಉದ್ದು, ಹೆಸರು, ಸೋಯಾ ನಾವು ಸೊಸೈಟಿಲಿಂದ ಖರೀದಿ ಮಾಡಿ ತಂದು ಹಾಕಿದೆವು. ಇದರಲ್ಲಿ ಮಳೆ ಬರ್ತಂತ ಆಸೆ ಆಗೈತಿ. ಆ ಹಿಸಾಬ್ಲಿಂದ ನಾವು ಬಿತ್ತಿದೆವು. ಅರ್ಧ ನಾಟ್ಯದ, ಅರ್ಧ ನಾಟಿಲ್ಲ. ಸ್ವಲ್ಪ ನಮ್ಗೆ ಸರ್ಕಾರದಿಂದ ಮದತ್ ಕೊಡ್ಬೇಕಂದ್ರೆ ಏನ್ ಕೊಡ್ಬೇಕಂದ್ರೆ ಸರ್ ಬರಗಾಲ ಅಂತ ಘೋಷಣೆ ಮಾಡಿ ಏನ ಮಾಡ್ಬೇಕಂದ್ರೆ ನಾವು ವಿನಂತಿ ಮಾಡ್ಕೋತೀನಿ. ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗವು ಮಳೆ ಕೊರತೆಯಿಂದ ತತ್ತರಿಸಿದೆ. ಚಿತ್ರದುರ್ಗದಲ್ಲಿ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಬೆಳೆ ಮೊಳಕೆಯಲ್ಲೇ ನಾಶವಾಗುತ್ತಿವೆ. ಅನೇಕ ಕಡೆ ಇನ್ನೂ ಬಿತ್ತನೆಯೇ ಆರಂಭವಾಗಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ಜೂನ್ನಲ್ಲಿ 53% ಮಳೆ ಕೊರತೆಯಾಗಿದೆ. ಜಲಾಶಯಗಳ ನೀರಿನ ಮಟ್ಟ ಕುಸಿದಿದ್ದು ಕೆರೆ, ಕಟ್ಟೆಗಳು ಬರಿದಾಗಿವೆ. ರೈತರು ಕೃಷಿ ಆರಂಭಿಸಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದಾರೆ. ಮಂಡ್ಯದಲ್ಲಿ ಬಿತ್ತನೆ ಕೇವಲ 5% ಆಗಿದೆ. ನೀರಿನ ಕೊರತೆಯಿಂದ ಕಡಿಮೆ ನೀರು ಬೇಕಾಗುವ ಬೆಳೆಗಳತ್ತ ರೈತರು ಮುಖ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಎದುರಿಸಿರುವ ಕೊಡಗಿನಲ್ಲಿ 63% ಮಳೆ ಕಡಿಮೆಯಾಗಿದೆ. ಭತ್ತದ ನಾಟಿ ವಿಳಂಬವಾಗಿದ್ದು ಕಾಫಿ ಹಾಗೂ ಕಾಳುಮೆಣಸು ಬೆಳೆಗಳ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಜೋಳ, ರಾಗಿ, ಆಗ ಹತ್ತಿ, ದೊಡ್ಡಜೋಳ ಹಿಂದೆ ಅದನ್ನ ಬೆಳಿತಿದ್ದ. ಆಮ್ಯಾಕ ಇವಾಗ ಅಲ್ಜೋಳ ಬೆಳಿತಿದ್ದವು. ಅಲ್ಜೋಳನು ಈಗ ಅಡ್ರೆಸ್ಸೇ ಇಲ್ಲ. ಅದು ಈ ಮಳೆ ಇಲ್ಲ ಅಂದ್ರೆ ಆಗೋದಿಲ್ಲ. ಅದು ಮಲೆನಾಡು ಮತ್ತು ಕರಾವಳಿಯು ಈ ಬಾರಿ ನಿರಾಳವಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರೈತನೊಬ್ಬ ನೀರಿನ ಕೊರತೆಯಿಂದ 4 ವರ್ಷಗಳ ಕಾಲ ಸಾಕಿ ಬೆಳೆಸಿದ್ದ ಸುಮಾರು 800 ಅಡಿಕೆ ಗಿಡಗಳನ್ನು ಜೆಸಿಬಿ ಮೂಲಕ ನಾಶಪಡಿಸಿರುವ ದೃಶ್ಯ ಈ ವರ್ಷದ ಮಳೆ ಕೊರತೆಯ ಭೀಕರತೆಗೆ ಜೀವಂತ ಸಾಕ್ಷಿಯಾಗಿದೆ. ಅಂತರ್ಜಲವು ಕುಸಿದಿದ್ದು ಕೊಳವೆ ಬಾವಿಗಳು ಬತ್ತಿವೆ. ಮುಂದಿನ ಕೆಲ ದಿನಗಳಲ್ಲಿ ಉತ್ತಮ ಮಳೆಯಾಗದಿದ್ದರೆ ಕೃಷಿ ಮಾತ್ರವಲ್ಲ, ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ ಮತ್ತು ಗ್ರಾಮೀಣ ಆರ್ಥಿಕತೆ ಮೇಲೂ ಗಂಭೀರ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಸದ್ಯ ಲಕ್ಷಾಂತರ ರೈತರು ಆಕಾಶದತ್ತ ಕಣ್ಣಿಟ್ಟು ವರುಣನ ಕೃಪೆಗಾಗಿ ಕಾಯುತ್ತಿದ್ದಾರೆ.